ಇದೆ ಅಂತೀರಿ. ಆದರೂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಯಾವ ಕಾರಣಕ್ಕೆ ಪಟ್ಟು ಹಿಡಿದಿದ್ದಾರೆ? ಬೇಗ ಓಡೋಗಿ ಅಧಿಕಾರ ಹಿಡ್ಕೋಬೇಕು. ಸಿದ್ದರಾಮಯ್ಯ ಹೋದರೆ ಅಲ್ಲಿ ಕುರ್ಚಿ ಸಿಕ್ಕೋದು. ಯಾರ್ಯಾರು ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ ಅವ್ರಿಗೆ ಸಿದ್ದರಾಮಯ್ಯ ಪ್ರಡಂಬಿತವಾಗಿ ಕೂತ್ಬಿಟ್ಟಿದ್ದಾರೆ. ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ನನಗೆ ಒಳ್ಳೆ ಪೋಸ್ಟ್ ಬರುತ್ತೆ, ಶುಭಗಳಿಗೆ ಬರುತ್ತೆ ಅಂತ ನೆನ್ನೆ ಸ್ಟೇಟ್ಮೆಂಟ್ ಮಾಡಿದ್ರು. ಹಂಗಿರುವಾಗ ಕಾಂಗ್ರೆಸ್ಸು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ಸು ಎಲ್ಲ ಒಗ್ಗಟ್ಟಾಗಿದೆ. ಕಾಂಗ್ರೆಸ್ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಶಾಸಕಾಂಗದ ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯ ಪಡೆದು ಮೆಜಾರಿಟಿ ಶಾಸಕರ ಅಭಿಪ್ರಾಯಕ್ಕೆ ಹೈಕಮಾಂಡ್ ಮಾನ್ಯತೆ ಕೊಟ್ಟು ಮುಖ್ಯಮಂತ್ರಿ ಆಗಿದ್ದಾರೆ. ಏನೇ ಚಟುವಟಿಕೆಗಳಿಗೆ ಹಾಕಬೇಕಾದ್ರೂ ಹೈಕಮಾಂಡೇ ಅಂತಿಮ. ಸೊ ಎಲ್ಲ ಪ್ರಕ್ರಿಯೆಗಳು ಕೂಡ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಸ್ಥಾನದ ಆಯ್ಕೆ ಡೆಮೊಕ್ರೆಟಿಕ್ಗೆ ನಡೆದಿರೋದ್ರಿಂದ ಸದ್ಯಕ್ಕೆ ಆ ಜಾಗ ಖಾಲಿ ಇಲ್ಲ. ನಿಮ್ಮ ಪಕ್ಷದವರೇ ಕೆಲವರು ಖಾಲಿ ಆಗಿದೆ ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾರಾ ಅಂತ. ಈಗ ಬಿಜೆಪಿ ಅವರು ಒಂದು ಕಡೆ ಕರೆಕ್ಟ್, ಅವರು ಸಿದ್ದರಾಮಯ್ಯ ಸೀಟ್ ಸಿಗಲ್ಲ. ನನಗೆ ಗೊತ್ತಿದ್ದಾಗೆ ನಮ್ಮ ಪಕ್ಷದವರು ಖಾಲಿ ಆಗುತ್ತೆ ಅಂತ ಯಾರು ಅನ್ನೋದಿಲ್ಲ. AICC ಅಧ್ಯಕ್ಷರೇ ಖರ್ಗೆ ಅವರು ಏನು ಹೇಳಿದ್ದಾರೆ ಅಂದರೆ ವೆದರ್ ಇಟ್ ಸಿದ್ದರಾಮಯ್ಯ ಇಸ್ ದೇರ್ ಆರ್ ನಾಟ್, ಕಾಂಗ್ರೆಸ್ ವಿಲ್ ಕಂಟಿನ್ಯೂ, ಗೌರ್ಮೆಂಟ್ ವಿಲ್ ಕಂಟಿನ್ಯೂ ಅಂತ ಹೇಳಿದ್ದಾರೆ. See, it's an universal truth. People may come, people may go. But an organization which brought freedom to the nation will remain. ಪ್ರಶ್ನೆ ಈ ಪರಿಸ್ಥಿತಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅನ್ನೋ ಒಂದು ಹೇಳಿಕೆ ನಾವು ಖರ್ಗೆ ಅವರು ಎಲ್ಲ ಪರಿಸ್ಥಿತಿಯಲ್ಲೂ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಎಲ್ಲ ಪರಿಸ್ಥಿತಿನಲ್ಲೂ. So thank you very much.